ದ್ವಾದಶ ರಾಶಿಗಳಲ್ಲಿ ದ್ವಿತೀಯ ರಾಶಿ ವೃಷಭ ರಾಶಿ. ಶುಕ್ರನ ಆಧಿಪತ್ಯ ಈ ರಾಶಿಗಿದೆ. ಗುರು ವೃಷಭ ರಾಶಿಯಿಂದ ಸ್ಥಾನಪಲಟ ಮಾಡ್ತಿದ್ದಾನೆ ಗುರುಜಿ. ಸೊ ಇಂಥ ಸಂದರ್ಭದಲ್ಲಿ ಈ ರಾಶಿಯವರ ಮೇಲೆ ಏನೇನು ಪರಿಣಾಮ ಉಂಟಾಗಲಿದೆ? ಗುರುಬಲ ಇತ್ತ ಅಥವಾ ಮುಂದೆ ಬರಲಿದೆಯಾ ಹೇಗೆ ಅಂತ? ವೃಷಭ ರಾಶಿಯವರಿಗೆ ಗುರುಬಲ ಬರ್ತಾ ಇದೆ ಈಗ. ಯಾವಾಗಲೂ ಯಾವ ರಾಶಿಯಿಂದ 2ನೇ ಮನೆಗೆ ಗುರು ಬರ್ತಾನೋ, ಯಾವ ರಾಶಿಯಿಂದ 5ನೇ ಮನೆಗೆ ಬರ್ತಾನೋ, ಯಾವ ರಾಶಿಯಿಂದ 9ನೇ ಮನೆಗೆ ಬರ್ತಾನೋ, ಯಾವ ರಾಶಿಯಿಂದ 7ನೇ ಮನೆಗೆ ಬರ್ತಾನೋ, ಯಾವ ರಾಶಿಯಿಂದ 11ನೇ ಮನೆಗೆ ಬರ್ತಾನೋ, ಅಂದರೆ 2, 5, 7, 9 ಮತ್ತು 11 ಈ 5 ಮನೆಗಳಿಗೆ ಸಂಚಾರವಾದಾಗ ಆ ರಾಶಿಗೆ ಗುರುಬಲ ಇದೆ ಅನ್ನುವಂಥದ್ದು ಅರ್ಥ. ಸಾಮಾನ್ಯವಾಗಿ ಈ ಗುರುಬಲ 1 ವರ್ಷದ ಅವಧಿಯದ್ದು. 1 ತಿಂಗಳು ಆಚೆ ಈಚೆ ಆಗಬಹುದು, 2 ತಿಂಗಳು ಕೂಡ ಆಚೆ ಈಚೆ ಆಗಬಹುದು. ಅದು ಆ ಟೈಮಿನ ನಾವೀಗ ಫೆಬ್ರವರಿಯಲ್ಲಿ 28, 29 ಬಂದ ಹಾಗೆ. ವೃಷಭ ರಾಶಿಯವರಿಗೆ ಗುರುಬಲ ಇದ್ದಿರಲಿಲ್ಲ, ಈಗ ಬರ್ತಾ ಇದೆ. ಅಷ್ಟೇ ಅಲ್ಲ, ಇವರ ಪ್ರಾಣ ಮಿತ್ರನಾದಂಥ ಶನೈಶ್ಚರ ಏಕಾದಶದಲ್ಲಿ ಕೂತಿದ್ದಾನೆ. ಅಂದರೆ ಬಹಳ ಒಳ್ಳೆಯ ಸ್ಥಳದಲ್ಲಿ ಕೂತಿದ್ದಾನೆ. ಏಕಾದಶದಲ್ಲಿ ಕೂತಂತಹ ಶನೈಶ್ಚರ ಅನೇಕ ರೀತಿಯ, ಏಕೆಂದರೆ ಅವನು ಈ ವೃಷಭ ರಾಶಿಯವರಿಗೆ ಯೋಗಕಾರಕ ಅನ್ನುವಂಥ ಗ್ರಹವನ್ನು ನಿರ್ಣಯ ಮಾಡುವಂಥದ್ದು ಹೇಗೆ? ಯಾವ ಗ್ರಹ ಒಂದು ರಾಶಿಗೆ ಕೇಂದ್ರ ಸ್ಥಾನವನ್ನು ಮತ್ತು ತ್ರಿಕೋನ ಸ್ಥಾನವನ್ನು, ಕೇಂದ್ರ ಸ್ಥಾನ ಅಂದರೆ ಏನು? ಆ ರಾಶಿಯಿಂದ 4ನೇ ಮನೆ, ಆ ರಾಶಿಯಿಂದ 10ನೇ ಮನೆ, ಹೀಗೆ ಕೇಂದ್ರ ಅಂದರೆ 1, 2, 3, 4 ಮತ್ತು 4, 5, 6, 7 ಹೀಗೆ ಆ ರೀತಿಯಲ್ಲಿ ಆ ಮನೆಯಿಂದ ಕೇಂದ್ರದಲ್ಲಿ ಇರುವಂಥದ್ದು ಅಂದರೆ 4 ಗ್ರೂಪ್ನಲ್ಲಿ ಕೇಂದ್ರದಲ್ಲಿರುವಂಥದ್ದು. ಅದೆಲ್ಲ ಹೇಳ್ತಾ ಹೋದರೆ ಜಾಸ್ತಿ ಆಗುತ್ತೆ. ಈ ಕೇಂದ್ರದಲ್ಲಿ ಕೇಂದ್ರದ ಯಜಮಾನನೂ ಆಗಿರುವಂತಹ, ಹಾಗೆಯೇ ತ್ರಿಕೋನದ ಯಜಮಾನನೂ ಆಗಿರುವಂತಹ ಶನೈಶ್ಚರ ಈಗಾಗಲೇ ಇವರಿಗೆ ಒಳಿತನ್ನು ಕೊಡಬೇಕಾದಂತಹ ಸಮಗ್ರವಾದಂಥ ನಾಯಕತ್ವವನ್ನು ವಹಿಸ್ಕೊಂಡಿದ್ದಾನೆ. ಅದರ ಜೊತೆಗೆ ಆರ್ಥಿಕ ಬಲವನ್ನು ವೃದ್ಧಿಸಬಲ್ಲಂಥ ರೀತಿಯಲ್ಲಿ, ಆ ಕಮ್ಯುನಿಕೇಷನ್ ಸ್ಕಿಲ್ಲನ್ನು ವೃದ್ಧಿಸಬಹುದಾದಂಥ ರೀತಿಯಲ್ಲಿ, ಅನೇಕ ರೀತಿಯ ಈ ಅಡ್ವಾನ್ಸ್ಡ್ ಸ್ಟಡೀಸನ್ನು ಮಾಡಲಿಕ್ಕೆ ಅನುಕೂಲಕರವಾದಂತಹ ದಾರಿಯನ್ನು ಮಾಡಿಕೊಡುವಂಥ ರೀತಿಯಲ್ಲಿ, ಸಾಂಸಾರಿಕವಾದಂಥ ಏನು ಈ ನಾವು ಕುಟುಂಬದ ವಿಚಾರ ಅಂತೇನು ಹೇಳ್ತೀವಿ, ಆ ಕೌಟುಂಬಿಕವಾದಂಥ ವಿಚಾರದಲ್ಲಿ ಅರ್ಥಪೂರ್ಣವಾದಂತಹ ನಿಕ್ಷೇಪವನ್ನು ತರುವಂತಹ ಸಾಮರ್ಥ್ಯವನ್ನು ಹೊಂದಿದ ಸ್ವರೂಪದಲ್ಲಿ ಗುರು ಇವತ್ತು ಅವರಿಗೆ ಬರ್ತಾ ಇದ್ದಾನೆ. ಇಂತಹ ಗುರು ಅಂದರೆ ಏನು? ಈಗ ಗುರುವಿಗಿಂತ ನಾವೇನು ಒಂದು 9 ಗ್ರಹಗಳನ್ನು ಗುರುತಿಸ್ಕೊಂಡಿದ್ದೇವೆ. ವಾಸ್ತವದಲ್ಲಿ ಗುರುವಿಗಿಂತಲೂ ದ್ರವ್ಯರಾಶಿಯಲ್ಲಿ ದೊಡ್ಡದಾಗಿರುವಂಥವನು ಸೂರ್ಯ. ದ್ರವ್ಯರಾಶಿಯಲ್ಲಿ ತೀರಾ ಅಲ್ಪನಾಗಿರುವಂಥವನು ಚಂದ್ರ. ಆದರೆ ಭೂಮಿಯೇ ಕೇಂದ್ರವಾದಾಗ 27 ನಕ್ಷತ್ರಗಳು ಮಾತ್ರ ನಾವು ಕನ್ಸಿಡರ್ ಮಾಡಬೇಕಾದಾಗ ಮತ್ತು 9 ಗ್ರಹಗಳನ್ನು ಮಾತ್ರ ನಾವು ಕನ್ಸಿಡರ್ ಮಾಡಿಕೊಂಡಾಗ ಸೂರ್ಯ ಮತ್ತು ಚಂದ್ರರು ಅಷ್ಟೇ ಒಂದು ದ್ರವ್ಯರಾಶಿಯನ್ನು ಹೊಂದಿದಂತಹ ಒಂದು ಪ್ರಮಾಣದಲ್ಲಿ ಇರ್ತಾರೆ. ಯಾಕೆ ಅಂತಂದರೆ ಸೂರ್ಯ ಬಹಳ ದೂರದಲ್ಲಿದ್ದಾನೆ, ಚಂದ್ರ ಬಹಳ ಹತ್ತಿರದಲ್ಲಿದ್ದಾನೆ. ಈ ಕಾರಣಕ್ಕಾಗಿ ಆದರೆ ಈ 2 ಗ್ರಹಗಳು ಹಾಗಾಗಿ ದೂರವು ಮತ್ತು ಅವುಗಳ ದ್ರವ್ಯರಾಶಿಯ ಕಡಿಮೆತನದಿಂದಾಗಿಯೂ ಅವು ಅಥವಾ ಶುಕ್ರ, ಮಂಗಳ, ಬುಧ ಈ ಎಂಬಿತ್ಯಾದಿ ರಾಹು, ಕೇತು ಇವುಗಳನ್ನು ಗಮನಿಸಿದಾಗಲೂ ಗುರು ಅವನ ದ್ರವ್ಯರಾಶಿಯಲ್ಲಿ ಬಹಳ ಬೃಹತ್ತಾದಂತಹ ಒಂದು ವಿಸ್ತಾರವನ್ನು ಹೊಂದಂಥವನು. ಹಾಗಾಗಿ ಅವನು ಗುರು ಅಂದರೆ ಅವನು ತನ್ನ ತೂಕದಲ್ಲಿ ಮಹತ್ವವನ್ನು ಪಡೆದಂಥವನು, ತನ್ನ ವರ್ಚಸ್ಸಿನಲ್ಲಿ ಅನೇಕ ರೀತಿಯ ಸಿದ್ಧಿಯನ್ನು ಪಡೆದಂಥವನು, ಗುರುವಿನ ಸಮಾನ. ನೀವು ಹೇಳಿದ್ರಲ್ಲ ಪ್ರಾರಂಭದಲ್ಲೇ ಗುರು ಬ್ರಹ್ಮ, ಗುರು ವಿಷ್ಣು, ಗುರು ಸಾಕ್ಷಾತ್ ಮಹೇಶ್ವರ ಅಂತ ಹೇಳಿದ್ರಲ್ಲ. ಹಾಗಾಗಿ ಆ ಗುರುವೇ ನಮಗೇನಾಗಿದ್ದಾನೆ? ಗುರು ಆಗಿದ್ದಾನೆ. ಅವನು ಮಹೇಶ್ವರನಾಗಿದ್ದಾನೆ, ಬ್ರಹ್ಮನಾಗಿದ್ದಾನೆ. ಯಾಕೆಂದರೆ ಅವನ ಆ ದ್ರವ್ಯ ರಾಶಿ ದೊಡ್ಡದು. ಹಾಗಾಗಿ ಗುರುಬಲ ಅನ್ನುವಂಥದ್ದು ಜಾತಕದ ಸಂದರ್ಭದಲ್ಲಿ ನಾವು ಪ್ರಧಾನವಾಗಿ ಪರಿಗಣಿಸ್ತೇವೆ. ಇಂತಹ ಗುರು ಬಂದಾಗ ಏನಾಗುತ್ತೆ? ನಮ್ಮ ಜೀವನದ ಸಂದರ್ಭದ ಅನೇಕ ಈ ಆನಂದದಾಯಕವಾದಂಥ ಕ್ಷಣ, ನಮ್ಮ ಮದುವೆಯೋ, ನಮ್ಮ ಮನೆ ಆಗುವಂಥದ್ದೋ, ನಮಗೆ ಕೆಲಸದಲ್ಲಿ ಪ್ರಮೋಷನ್ ಸಿಗುವಂಥದ್ದೋ, ನಮಗೆ ಮಕ್ಕಳಾಗುವಂಥದ್ದು, ಆ ಮಕ್ಕಳಿಗೆ ಅನೇಕ ರೀತಿಯ ಸೌಲಭ್ಯಗಳು ಸಿಕ್ಕಿ ಅವರು ತಮ್ಮದೇ ಆದಂತಹ ದಾರಿಯಲ್ಲಿ ಅಭ್ಯಾಸದ ಸಂದರ್ಭದಲ್ಲಿ ಒಳ್ಳೆಯದನ್ನು ಮಾರ್ಕ್ಸ್ ತೊಗೊಳ್ಳುವಂಥದ್ದು, ಅಥವಾ ಅವರಿಗೆ ಒಳ್ಳೆಯ ಕೆಲಸ ಸಿಗುವ, ಈ ಎಲ್ಲ ಏನು ನಮ್ಮ ಸಂಭ್ರಮದ ಕ್ಷಣಗಳಿವೆ, ಆ ಕ್ಷಣಕ್ಕೆ ಬೇಕಾದಂಥ ಶಕ್ತಿಯ ಮೂಲವನ್ನು ಗುರು ಒದಗಿಸ್ತಾನೆ ಅನ್ನೋದರಿಂದ ಗುರುಬಲವನ್ನು ನಾವು ಪ್ರಧಾನವಾಗಿ ಪರಿಗಣಿಸ್ತೇವೆ. ಹಾಗಾಗಿ ವೃಷಭ ರಾಶಿಯವರಿಗೆ ಭಾಗ್ಯವನ್ನು ಮತ್ತು ಅವರ ಕೆಲಸದ ಸಂದರ್ಭವನ್ನು ಸಂವರ್ಧಿಸಿಕೊಡಬಹುದಾದಂತಹ ಶನೈಶ್ಚರನ ಆಲ್ರೆಡಿ ಬೆಂಬಲ ಇದ್ದು, ಆರ್ಥಿಕವಾದಂತಹ ಭಾಷೆಯ ಸಂದರ್ಭದ ಸಂಪೂರ್ಣವಾದಂತಹ ಸಿದ್ಧಿಯನ್ನು
ಕೊಡಬಹುದಾದಂಥ ಕೌಟುಂಬಿಕ ನೆಲೆಯಲ್ಲಿ ಅನೇಕ ರೀತಿಯ ಶಾಂತಿಯ ಸೌಹಾರ್ದತೆಯ ಕ್ಷಣಗಳನ್ನು ಸೃಷ್ಟಿಸಿಕೊಡಬಹುದಾದಂತಹ ಗುರುಬಲ ಬಂದಾಗ ಸಹಜವಾಗಿ ಇವರ ಜೀವನದ ಸಂದರ್ಭ ಹೇಗಿರುತ್ತೆ, ಒಳಿತಾಗಿರುತ್ತೆ. ಆದರೆ ಒಂದು ಅರ್ಥ ಮಾಡಿಕೊಡ್ಬೇಕು, ಈ ಒಳಿತುಗಳ ನಡುವೆಯೂ ಸರ್ಪ ಅಂದರೆ ರಾಹು, ವಿಷಮಯವಾದಂಥ ರಾಹು ಇವರ ಕರ್ಮಕ್ಷೇತ್ರದಲ್ಲಿದೆ. ಅಂದರೆ ಇವರು ಯಾವ ಕೆಲಸದಲ್ಲಿದ್ದಾರೋ ಆ ಕ್ಷೇತ್ರದಲ್ಲಿ ಅನೇಕ ರೀತಿಯ ಕೊಕ್ಕೆಗಳನ್ನು ಅಥವಾ ಅನೇಕ ರೀತಿಯ ಕನ್ಸ್ಟ್ರೈಂಟ್ಸ್ ಅಥವಾ ಅನೇಕ ರೀತಿಯ ಅಡೆತಡೆಗಳನ್ನು ಅಥವಾ ಅನೇಕ ರೀತಿಯ ದುಷ್ಟ ಬಾಸ್ಗಳನ್ನು ಅಥವಾ ಸಬಾರ್ಡಿನೇಟ್ಸ್ಗಳನ್ನು ನಿರ್ಮಾಣ ಮಾಡಬಹುದಾದಂತಹ ಸರ್ಪದ ತೊಂದರೆ ಇದೆ, ರಾಹುವಿನ ತೊಂದರೆ ಇದೆ. ಆದರೆ ಈ ರಾಶಿಯವರಿಗೆ ಆ ಕಾರಣಕ್ಕಾಗಿಯೇ ಕೇತು ಏನಾಗುತ್ತಾನೆ, ಸುಖವನ್ನು ಕಳೆಯುವಂತಹ ಒಂದು ದುಷ್ಟತನವನ್ನು ತೋರಿಸ್ತಾನೆ. ಈ ಎರಡನ್ನು ಸ್ವಲ್ಪ ನಿಭಾಯಿಸಬೇಕಾದಂತಹ ಒಂದು ಸ್ವರೂಪವನ್ನು ವೃಷಭ ರಾಶಿಯವರು ತೋರಿಸ್ಬೇಕು. ನಾನೇನಂದೆ, ಕೆಲಸದ ಸ್ಥಳವನ್ನು, ಭಾಗ್ಯದ ಸ್ಥಳವನ್ನು ನಿರ್ದೇಶಿಸುವಂತಹ ಶನೈಶ್ಚರನ ದೊಡ್ಡ ಬೆಂಬಲವು ಆರ್ಥಿಕವಾದ ಸಿದ್ಧಿಯನ್ನು ಕೊಡಬಹುದಾದಂತಹ, ಮಾತಿನ ಶಕ್ತಿಯನ್ನು ಕೊಡಬಹುದಾದಂತಹ, ಕೌಟುಂಬಿಕ ವಿಚಾರದಲ್ಲಿ ಅನೇಕ ಶಾಂತಿ ಸಮಾಧಾನಗಳನ್ನು ತರಬಹುದಾದಂತಹ ಗುರುವಿನ ಸಂದರ್ಭ ಬಂದಿದ್ದರೂ, ಗುರುಬಲ ಬಂದಿದ್ದರೂ ಕೂಡ ಆ ಯಾವುದೋ ಒಂದು ನಿಟ್ಟಿನಲ್ಲಿ ಅಡಗಿ ಕುಳಿತು ಬಂದೂಕಿನ ಸಿಡಿ ಮದ್ದನ್ನು ಎಸೆಯಬಹುದಾದಂಥ ರಾಹುಕೇತುಗಳ ಬಗ್ಗೆ ಎಚ್ಚರದಲ್ಲಿ ಇವರು ಇರಲೇಬೇಕು. ಹಾಗಾಗಿ ಮೈ ಮರೆಯಬಾರದು. ಈಗ ನಾವು ಅನೇಕ ಸಂದರ್ಭಗಳಲ್ಲಿ ನಾವೆಲ್ಲೋ ಮೈ ಮರೆತವೇನೋ. ಈಗ ನಾವು ಮೊನ್ನೆ ಪಹಲ್ಗಾಮ್ ವಿಚಾರವನ್ನು ಹೇಳ್ತೀವಿ, ಏನು ಬಹುಶಃ ಎಲ್ಲೋ ಒಂದು ಕಡೆ ಸಣ್ಣ ಮೈಮರೆವು ಆಯಿತು, ಹಾಗಾಗಿ ರಕ್ಷಣಾ ಸಂದರ್ಭ. ಆದರೆ ಅದೆಲ್ಲ ಹಾಗೆ ನಾವು ಸರ್ರನೆ ಒಂದು ಏನನ್ನ ರಿಮಾರ್ಕ್ಸನ್ನು ಹೇಳಲಿಕ್ಕಾಗಲ್ಲ. ಅದು ಆಗಿರಬಹುದೇನೋ ಅಂತ ಕೆಲವರು ಏನು ಆ ರಾಜಕೀಯ ವಿಶ್ಲೇಷಕರು ಅದನ್ನು ಹೇಳ್ತಾರೆ. ಹಾಗೆ ಆ ರೀತಿಯ ಮೈಮರೆಯುವಿಕೆ ಆದಾಗ ಏನಾಗುತ್ತೆ, ನನಗೆ ಹಣಕಾಸಿನ ವಿಚಾರದಲ್ಲಿ ತೊಂದರೆ ಇಲ್ಲ, ನನಗೆ ಕೌಟುಂಬಿಕ ವಿಚಾರದಲ್ಲಿ ತೊಂದರೆ ಇಲ್ಲ, ಇದನ್ನೆಲ್ಲ ನಾವು ಯೋಚಿಸಿ ಸಂತೋಷ ಪಡುವಂಥ ಕಾಲ ಇದಾಗಿದ್ದರೂ ಕೂಡ ಎಲ್ಲೋ ಒಂದು ಕಡೆಗೆ ಈಗ ನೋಡಿ, ಜಗತ್ತಿನಲ್ಲಿ ರಿಸೆಷನ್ ಅಂತ ಬಂದಿದೆ ಅಂತ ನಾವು ಹೇಳ್ತಾ ಇದ್ದೀವಿ. ಅದನ್ನು ಕೂಡ ಆರ್ಥಿಕ ತಜ್ಞರು ಅಥವಾ ಆ ಒಂದು ವಿಚಾರದ ನಿಟ್ಟಿನ ಪ್ರತಿಭಾವಂತರು ಅದರ ಬಗ್ಗೆ ಮಾತನಾಡ್ತಾರೆ. ಹಾಗೆ ಸರ್ರನೆ ಕೆಲಸವನ್ನು ಕಳೆದುಕೊಳ್ಳುವಂಥ ಸಂದರ್ಭ ಬರಬಹುದು. ಅಥವಾ ಈ ಕಂಪನಿಯನ್ನು ಬಿಟ್ಟು ಇನ್ನೊಂದು ಕಂಪನಿಗೆ ಹೋಗುವಾಗ ನಮಗೆ ಆರ್ಥಿಕವಾದಂತಹ ಒಂದು ಸಂವರ್ಧನೆ ಸಿಕ್ಕಿದರೂ ಕೂಡ ಆ ಕಂಪನಿಗೆ ಹೋದ ನಂತರದಲ್ಲಿ ಅಲ್ಲಿರುವ ಕೆಲವು ವಿಚಿತ್ರವಾದಂತಹ ರೀತಿ ನೀತಿಗಳು, ಅಲ್ಲಿಯ ಬಾಸ್ನಿಂದಲೋ ಅಥವಾ ಸಬಾರ್ಡಿನೇಟ್ಸಿಂದಲೋ ಕಿರಿಕಿರಿ ಆದಾಗ, ಇಷ್ಟು ಹಣ ನನಗೆ ಅನಿವಾರ್ಯವಾಗಿತ್ತೆ, ಈ ಹಣ ಬೇಕಿತ್ತೆ ನನಗೆ, ಈ ಹಣ ಇಲ್ಲದೇ ಅಲ್ಲಿ ಸುಖವಾಗಿದ್ನಲ್ಲ ನಾನು ಹೇಳುವಂಥ ಮನೋಸ್ಥಿತಿ ಬಂದಿರ್ಬಿಡ್ಬೋದು. ಹಾಗಾಗಿ ಗುರುಬಲ ಬಂದಿದೆ ಅನ್ನುವಂಥದ್ದು ಖಂಡಿತವಾಗಿಯೂ ಇಟ್ ಇಸ್ ಎ ಪಾಯಿಂಟ್ ಆಫ್ ಕಾಂಗ್ರ್ಯಾಚುಲೇಷನ್ಸ್. ಅಂದರೆ ಇವರನ್ನು ಅಭಿನಂದಿಸಲೇಬೇಕು. ಅನೇಕ ರೀತಿಯ ಸಿದ್ಧಿಗಳನ್ನು ಆರ್ಥಿಕವಾಗಿ ಮಾತಿನ ಒಂದು ಏನು ಚಾಕಚಕ್ಯತೆಯಲ್ಲಿ ಕೌಟುಂಬಿಕ ವಿಚಾರವಾಗಿ ಹೌದಾದರೂ ಕೂಡ ಕೆಲಸದ ಸ್ಥಳದಲ್ಲಿನ ವಿಚಾರದಾಗಿ ಮನಃಶಾಂತಿಯನ್ನು ಕಳೆದುಕೊಳ್ಳುವಂತಹ ನಿಟ್ಟಿನಲ್ಲೂ ಕೆಲವು ಬಿರುಗಾಳಿಯ ಸನ್ನಿವೇಶಗಳು ಬರುವಂತಹ ಟರ್ಬ್ಯುಲೆನ್ಸ್ ಇರೋದರಿಂದ ಅದರ ಕುರಿತಾಗಿಯೂ ಕೂಡ ಸ್ವಲ್ಪ ಅದನ್ನು ಹೇಗೆ ರೀಡ್ರೆಸ್ ಮಾಡಬಹುದು ಅನ್ನೋದರ ಬಗೆಗೆ ತಮ್ಮದೇ ಆದಂತಹ ಒಂದು ಆ ಗೇಮ್ ಪ್ಲ್ಯಾನನ್ನು ಇವರು ಇಟ್ಕೊಳ್ಬೇಕು. ಅದಕ್ಕೆ ಬೇಕಾದಂತಹ ವಿಚಾರಕ್ಕೆ ಬೇಕಾದಂತಹ ಕೆಲವು ಪ್ರಾಜೆಕ್ಟ್ ಪ್ಲ್ಯಾನ್ ಆ ಕುರಿತಾಗಿಯೂ ಯೋಚಿಸಿ ಅದಕ್ಕೆ ಬೇಕಾದಂಥ ಪ್ಲ್ಯಾನ್ಗಳನ್ನು ಮಾಡಿಟ್ಕೊಂಡ್ರೆ ಊಹಿಸಿದಂತಹ ಕಷ್ಟಗಳೇ ಆದರೂ ಕೂಡ ಅಷ್ಟೊಂದು ರೀತಿಯ ತೊಂದರೆಯನ್ನು ಕೊಡೋದಿಲ್ಲ. ಊಹಿಸದೇ ಬಂದಂತಹ ತೊಂದರೆಗಳೇನಾಗುತ್ತೆ, ಸರ್ರನೆ ಬಂದಾಗ ಬಹಳ ಕಷ್ಟವಾಗುತ್ತೆ. ಹಾಗಾಗಿ ನಾವು ಯಾಕೆ ಹಾಗಾದರೆ ಗ್ಯಾಸನ್ನು ಆರಿಸ್ಬೇಕು, ಲೈಟನ್ನು ಆರಿಸ್ಬೇಕು, ನಾವು ಸರ್ರನೆ ಮೊಬೈಲನ್ನು ಒದ್ದೆ ಕೈಯಲ್ಲಿ ಅದನ್ನು ಟಚ್ ಮಾಡಬಾರ್ದು. ಇದನ್ನೆಲ್ಲ ಯಾಕೆ ಅಂದರೆ ಎಲ್ಲ ಸಲವೂ ಅದಾಗತ್ತೆ ಅಂತಲ್ಲ, ಆಗುವಂತಹದ್ದಕ್ಕೆ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಹಾಗಾಗಿ ಈ ರೀತಿಯ ಕೆಲಸದ ಸ್ಥಳದಲ್ಲಿನ ವಿಚಾರಗಳ ಬಗೆಗಾಗಿ ಸ್ವಲ್ಪ ಗಂಭೀರರಾಗಿದ್ದರೆ ಬಹುಶಃ ಈ ಆಗಮಿಸಿದ ಗುರುಬಲ ಹೇಳುವಂಥದ್ದೇನಿದೆ, ವೃಷಭ ರಾಶಿಯವರಿಗೆ ಗುರುಬಲ ಇದ್ದಿರಲಿಲ್ಲ, ಅದು ಬಂದಿದೆ. ಅವರ ರಾಶಿಯಿಂದಲೇ ಅದು ಮಿಥುನ ರಾಶಿಗೆ ಗುರು ಪ್ರವೇಶಿಸಿದವನಾಗಿರೋದ್ರಿಂದ ಧಾರಾಳವಾದಂಥ ಒಳಿತಿನ ಚಿತ್ರಗಳನ್ನು ಇವರು ಮನಸ್ಸಿನಲ್ಲಿ ಊಹಿಸ್ಕೊಳ್ಬಹುದು. ಜೀವನದಲ್ಲಿ ಗೆಲ್ಲಬೇಕು, ಅನೇಕದ್ದಾದಂಥ ತಮ್ಮದೇ ಆದಂಥ ಯಾವುದೋ ಒಂದು ಬಿಸ್ನೆಸ್ಸನ್ನು ಸಣ್ಣ ಪ್ರಮಾಣದಲ್ಲಿ ಸ್ಟಾರ್ಟ್ ಮಾಡಬೇಕು, ಸ್ಟಾರ್ಟಪ್ ಬಿಸ್ನೆಸ್ ಅಂತ ಏನು ಹೇಳ್ತೀವಿ. ಇದಕ್ಕೆಲ್ಲ ಸರಿಯಾದ ಒಂದು ನಿಖರವಾದಂತಹ ಗಟ್ಟಿಯಾದಂತಹ ಪ್ಲ್ಯಾನ್ನೊಂದಿಗೆ ಹೊರಟರೆ ಸಕ್ಸಸ್ಸನ್ನು ಕಾಣೋದಕ್ಕೆ ಈ ಒಂದು ವರ್ಷದ ಅವಧಿ ಏನಿದೆ ಅದು ಧಾರಾಳವಾದಂಥ ಒಂದು ನಿಕ್ಷೇಪವನ್ನು ಅಥವಾ ಒಂದು ಸಪಾಟಾದ ನೆಲವನ್ನು ಗಟ್ಟಿಯಾದ ಸ್ವರೂಪದಲ್ಲಿ, ಆತ್ಮವಿಶ್ವಾಸಕ್ಕೆ ಯಾವುದೇ ಧಕ್ಕೆಯೂ ಬರದೇ ಹೋದಂಥ ಸ್ವರೂಪದಲ್ಲಿ ಇವರಿಗೆ ಒದಗಿಸ್ಕೊಡೋದಕ್ಕೆ ಅದು ಅನುಕೂಲ ಮಾಡಿಕೊಡುತ್ತೆ.
ಗುರುಬಲ ಬಂದರೂ ಕೂಡ ವೃಷಭ ರಾಶಿಯವರು ಎಚ್ಚರಿಕೆ ವಹಿಸುವುದು ಅಗತ್ಯ ಅನ್ನೋದನ್ನ ತಿಳಿಸಿಕೊಟ್ರಿ ಗುರುಜಿ. ಧನ್ಯವಾದ. ನಮಸ್ಕಾರ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.